ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಮತ್ತಷ್ಟು ನೀರು. ಕಲಬುರಗಿ ಜಿಲ್ಲೆಯ ಹಲವು ದೇಗುಲಗಳು ಜಲಾವೃತವಾಗಿದೆ. ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಮತ್ತಷ್ಟು ನೀರು. ಕಲಬುರಗಿ ಜಿಲ್ಲೆಯ ಹಲವು ದೇಗುಲಗಳು ಜಲಾವೃತ. ಭೀಮಾ ನದಿ ಸೃಷ್ಟಿಸಿದಂತಹ ಅವಾಂತರ ಡ್ರೋನ್ನಲ್ಲಿ ಸೆರೆ. ಫಿರೋಜಾಬಾದ್ ಗ್ರಾಮದಲ್ಲಿ ಲಕ್ಷ್ಮೀ ಈಶ್ವರ ದೇವಸ್ಥಾನ ಇತ್ತು. ಬಸವಣ್ಣ ದೇಗುಲ ಸೇರಿ ಹಲವು ದೇವಸ್ಥಾನಗಳು ದಿಗ್ಬಂಧನದಿಂದ ಇರುವಂತದ್ದು. ಕಾಳಜಿ ಕೇಂದ್ರಗಳಿಗೆ ಪ್ರವಾಹ ಸಂತ್ರಸ್ತರು ಶಿಫ್ಟ್ ಆಗಿದ್ದಾರೆ. ದೇವ್ರನ್ನೊಂದು ಶಿಫ್ಟ್ ಮಾಡಿಲ್ಲ ಅಷ್ಟೇ. ಶಾಶ್ವತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿರುವಂತಹ ಘಟನೆ ನೋಡಿದೆ. ವೀಕ್ಷಕರ, ಕಲಬುರಗಿಯಲ್ಲಿ ಅಕ್ಷರಶಃ ಭೀಮಾ ನದಿ ಕೊಟ್ಟಿರುವಂತಹ ಉಪದ್ರ ಇದೆಯಲ್ಲ, ಸಾಕಷ್ಟು ಜನರ ಒಂದು ಜನಜೀವನವನ್ನೇ ಅಸ್ತವ್ಯಸ್ತ ಮಾಡಿರುವಂಥದ್ದು. ಮನೆಯ ಅಕ್ಕಪಕ್ಕವೆಲ್ಲವೂ ಕೂಡ ನೀರಿನಿಂದ ಜಲಾವೃತವಾಗಿದೆ. ಇನ್ನು ದೇವಸ್ಥಾನಗಳನ್ನು ನೋಡುವುದಾದರೆ ಶಿವನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ ಎಲ್ಲವೂ ಕೂಡ ನೀರಿನಿಂದ ಕೂಡ್ಕೊಂಡಿದೆ. ಅಲ್ಲಿ ಇರುವಂತಹ ಬೆಳೆದಂತಹ ತೊಗರಿ ಬೆಳೆಯೂ ಕೂಡ ನಾಶವಾಗಿದೆ. ನೀವು ಡ್ರೋನ್ ಶಾಟ್ ಅಲ್ಲಿ ನೋಡ್ತಾ ಇರ್ಬೋದು. ಈ ಕಡೆ ಪಕ್ಕಕ್ಕೆ ಡ್ರೋನ್ ಶಾಟ್ ಹಾಕಿದ್ದೀವಿ. ಯಾವ ರೀತಿಯಾಗಿ ನದಿ ನೀರು ತುಂಬಿಕೊಂಡಿದೆ ಅಂತ ನೋಡಿ. ಉತ್ತರ ಕರ್ನಾಟಕ ಅದು ಬಿಸಿಲನಾಡು. ಬಿಸಿಲನಾಡಿನಲ್ಲಿ ಈಗ ಸಮುದ್ರದ ತರ ಹಾಕಿದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಮಲೆನಾಡು ಅಥವಾ ಕರಾವಳಿ ಆಗ್ಬಿಟ್ಟಿದೆ. ಆ ರೀತಿಯಾಗಿ ಮಳೆ ಬರ್ತಾ ಇದೆ. ಆ ರೀತಿಯಾಗಿ ಸಮುದ್ರದ ರೀತಿ ಕಾಣಿಸ್ತಾ ಇದೆ. ಅಲ್ಲಿರುವಂತಹ ಜನರು ಅಳುತ್ತಾ ಇದ್ದಾರೆ. ನಮ್ಮ ತೊಗರಿ ಬೆಳೆ ಹೋಯ್ತಲ್ಲಪ್ಪ, ಏನು ಮಾಡೋಣ ಅಂತ ಹೇಳಿ ಅಳುತ್ತಾ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಅದೇನೇನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇನ್ನು ದೇವಸ್ಥಾನದ ವಿಚಾರವನ್ನ ಮಾತನಾಡ್ತಾ ಇದ್ದೆ ನಾನು ಆಗ್ಲೇ. ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿದೆ. ಈ ನೀರು ಯಾವಾಗ ಸರಿಯಾಗುತ್ತೋ, ಯಾವಾಗ ನೀರು ನುಗ್ಗಿದ್ದೆಲ್ಲ ಬಂದಾಗುತ್ತೋ, ಜನಜೀವನ ಒಳ್ಳೆಯ ಸ್ಥಿತಿಗೆ ಬರುತ್ತೋ, ಆಗ ಎಲ್ಲವೂ ಕೂಡ ಸರಿ ಮಾಡ್ಕೊಳ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.